ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಸಿಂಪಲ್ ಒಂದು ಗ್ರಾಬವಿ ನಂಬರ್ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಸೊ ಈ ಗ್ರಾಬವಿ ನಂಬರ್ನ ಏನ್ ಪರ್ಪಸ್ಗೆ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಸಹ ಇಲ್ಲಿ ತಿಳಿಸ್ಕೊಡ್ತೀನಿ ಒಂದೆರಡು ವಾಕ್ಯದಲ್ಲಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. 4 ಜನಕ್ಕೆ ಉಪಯೋಗಕರ ಅನಿಸಿದ್ರೆ ಮಾತ್ರ ಶೇರ್ ಮಾಡಿ. ಯಾಕಂದ್ರೆ ಇದು ಪರ್ಟಿಕ್ಯುಲರ್ಲಿ ಅಂದ್ರೆ ವಿನ್ ಮನಿ, ಯಾವುದೋ ಒಂದು ಗೇಮ್ ಪಾರ್ಟಿಸಿಪೇಟ್ ಆಗಿರಬಹುದು ಅಥವಾ ಚಾಲೆಂಜ್ ಮಾಡಿರ್ತಾರೆ, ಬೆಟ್ಟಿಂಗ್ ಮಾಡಿರ್ತಾರೆ. ಸೊ ಅಂಥ ಮನಿ ನಮಗೆ ಬರಬೇಕು ಅಂತ ಅಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಗ್ರಾಬವಿ ನಂಬರ್ ಯೂಸ್ಫುಲ್ ಆಗುತ್ತೆ. ಹಾಗಂತ ನಾನು ಟ್ರೇಡಿಂಗ್ಗೆ ಎಲ್ಲದಕ್ಕೂ ನೀವು ಯೂಸ್ ಮಾಡಿ ನೀವು ವಿನ್ ಆಗ್ಬೋದು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಅವರವರ ಒಂದು ಎಫರ್ಟ್ಸ್ ಅನ್ನೋದು ಖಂಡಿತವಾಗ್ಲೂ ಇರಲೇಬೇಕು. ಈ ಗ್ರಾಬವಿ ನಂಬರ್ ಅನ್ನೋದು ರಿಸಲ್ಟ್ ಕೊಡುತ್ತೆ, 60% ರಿಸಲ್ಟ್ ಕೊಡುತ್ತೆ. 40% ಅನ್ನೋದು ನಿಮ್ಮ ಬಿಲೀವ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಯಾವುದೇ ಒಂದು ಗ್ರಾಬವಿ ನಂಬರ್ ತಗೊಂಡ್ರು, ಒಂದು ಮ್ಯಾನಿಫೆಸ್ಟೇಷನ್ ಮೆಥಡ್ ತಗೊಂಡ್ರು, ಅಫರ್ಮೇಷನ್ ಸ್ವಿಚ್ ವರ್ಡ್ಸ್ ತಗೊಂಡ್ರು ಸಹ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನೋದು 100% ಇರಬೇಕು, ಪಾಸಿಟಿವ್ ಆಗಿ ಇರಬೇಕು. ನಾವು ಚೂಸ್ ಮಾಡಿರೋ ಕೆಲಸ ಪರ್ಫೆಕ್ಟ್ ಆಗಿದೆ, ನಾವು ಮಾಡ್ತಾ ಇರೋ ರೀತಿ ಕರೆಕ್ಟ್ ಆಗಿದೆ, ಸೊ ನಾನು ಇದರಲ್ಲಿ ಸಕ್ಸಸ್ ಖಂಡಿತ ಕಾಣ್ತೀನಿ ಅಂತ ನಿಮ್ಮ ಮೇಲೆ ನಿಮಗೆ ಬಿಲೀವ್ ಅನ್ನೋದು ಇರಬೇಕು. ಸೊ ಕೆಲಸದ ಮೇಲೆ ನಂಬಿಕೆ ಇರಬೇಕು. ಎಲ್ಲದಕ್ಕಿಂತ ಮೊದಲಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಅನ್ನೋದು ಇರಬೇಕು. ಸೊ ಅವಾಗ ಆ ಕೆಲಸ ಅನ್ನೋದು ನಮಗೆ ಸಕ್ಸಸ್ ಅನ್ನೋದನ್ನ ತಂದುಕೊಡುತ್ತೆ. ಸೊ ಈ ಗ್ರಾಬವಿ ನಂಬರ್ನ ಎಷ್ಟು ಸಲ ಯೂಸ್ ಮಾಡಬೇಕು, ಎಷ್ಟು ದಿನ ಬರೀಬೇಕು, ಬರೆಯೋರಾಗಿದ್ರೆ ಹೇಳ್ಕೊಳೋರಾಗಿದ್ರೆ ಎಷ್ಟು ಸಲ ಹೇಳ್ಕೊಬೇಕು, ಎಷ್ಟು ಬಾರಿ ನೀವು ಕೈ ಮೇಲೆ ಬರ್ಕೊಬೇಕು ಅನ್ನೋದು ಸಹ ಡೀಟೇಲ್ ಆಗಿ ಹೇಳ್ತೀನಿ. ಪ್ರತಿಯೊಂದು ಗ್ರಾಬವಿ ನಂಬರ್ನ ನಾವು ಯೂಸ್ ಮಾಡೋವಾಗ ಮೆಥಡ್ ಸೇಮ್. ಕಾಮ್ ಆಗಿರೋ ಜಾಗವನ್ನು ನೀವು ಚೂಸ್ ಮಾಡ್ಕೊಬೇಕು. ಗ್ರೀನ್ ಅಥವಾ ರೆಡ್ ಪೆನ್ ತಗೊಬೇಕು. ಅಲ್ಲಿ ನಿಮ್ಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಅನ್ನೋದು ಇರಬಾರ್ದು. ಟೈಮಿಂಗ್ ಅನ್ನೋದು ಕರೆಕ್ಟಾಗಿ ತಗೊಬೇಕು. ಮಾರ್ನಿಂಗ್, ಈವ್ನಿಂಗ್ ಮತ್ತೆ ನೀವು ಅಂದರೆ ನಿಮ್ಮ ಒಂದು ಫ್ರೀ ಟೈಮಲ್ಲಿ ಸಹ ಇದು ಮಾಡಬಹುದು. ನೀವು ಮಾರ್ನಿಂಗ್ ಮಾಡಬಹುದು ಅಥವಾ ಈವ್ನಿಂಗ್ ಮಾಡಬಹುದು, 2 ಟೈಮ್ಸ್ ಮಾಡಬಹುದು ಅಥವಾ 3 ಟೈಮ್ಸ್ ಮಾಡೋರು ಇರ್ತಾರೆ. ಅದಕ್ಕೆ ಅಂತ ಟೈಮ್ ತಗೊಂಡು ಫುಲ್ ಇನ್ವಾಲ್ವ್ಮೆಂಟ್ ಕೊಟ್ಟರೆ ರಿಸಲ್ಟು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಗ್ರಾಬವಿ ನಂಬರ್ನ ನೀವು ಬರೀಬೇಕು ಅಥವಾ ಹೇಳ್ಕೊಬೇಕು ಅನ್ನೋವಾಗ ಸಹ ಫುಲ್ ಇನ್ವಾಲ್ವ್ಮೆಂಟ್ ಇರಬೇಕು, ಪಾಸಿಟಿವ್ನೆಸ್ ಇರಬೇಕು, ಸೇಮ್ ಪ್ಲೇಸ್ ತಗೋಬೇಕು, ಡೈಲಿ ಸೇಮ್ ಅದೇ ಒಂದು ಇಂಟೆನ್ಷನ್ ಆಗಿ ಇರಬೇಕು. ನಿಮ್ಮ ಒಂದು ಇಚ್ಛೆ ಈಡೇರೋವರೆಗೂ ಒಂದೇ ಡಿಸಿಷನ್ ಇರಬೇಕು. ಇವತ್ತೊಂದು ವಿಶ್ಯು, ನಾಳೆ ಇನ್ನೊಂದು ವಿಶ್ಯು, ಕನ್ಫ್ಯೂಸ್ ಮಾಡಿಸಬಾರ್ದು. ಯೂನಿವರ್ಸ್ಗೆ ಕ್ಲಾರಿಟಿಯಾಗಿ ನಿಮ್ಮ ವಿಶ್ನ ಪ್ರೆಸೆಂಟ್ ಮಾಡೋ ಟೆಕ್ನಿಕ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ಬೇರೆ ಏನು ಟೆಕ್ನಿಕ್ ಅಂದರೆ ಬೇರೆ ಅಡಿಷ್ನಲ್ ಆಗಿ ಟ್ಯಾಲೆಂಟ್ ಏನು ಬೇಕಾಗಿಲ್ಲ. ಮನಸ್ಫೂರ್ತಿಯಾಗಿ ನೀವೇನು ಬಯಸ್ತಾ ಇದ್ದೀರಾ ಅದು ನಡೆದಿದೆ. ಈಗ ಹೇಳ್ತಾ ಇರೋ ಈ ಗ್ರಾಬವಿ ನಂಬರ್ನ ಪರ್ ಡೇಗೆ ನೀವು ಹೇಳ್ಕೊಳಂಗಿದ್ರೆ 28 ಬಾರಿ ಹೇಳ್ಕೊಬೇಕು ಅಥವಾ ಬರಿಬೇಕು. ನೋಟ್ಬುಕ್ಕಲ್ಲಿ ಗ್ರೀನ್ ಪೆನ್ ಅಥವಾ ರೆಡ್ ಪೆನ್ ಯೂಸ್ ಮಾಡಿಕೊಂಡು ಅಥವಾ ಹೇಳ್ಕೊಳೋದಾದ್ರೂ ಸರಿ 28 ಬಾರಿ ಹೇಳ್ಕೊಬೇಕು. ಇಲ್ಲ ಒಂದೇ ದಿನ ನಾನು ಇದನ್ನ ಟ್ರೈ ಮಾಡ್ತೀನಿ ಅಂದರೆ ಒಂದೇ ದಿನದಲ್ಲಿ ನಮಗೆ ರಿಸಲ್ಟ್ ನೋಡಬೇಕು ಅಂದರೆ 315 ಬಾರಿ ನೀವು ಬರಿಬೇಕಾಗುತ್ತೆ ಅಥವಾ ಹೇಳ್ಕೊಬೇಕಾಗುತ್ತೆ. ಇಲ್ಲ 11 ಡೇಸ್ ಈ ಒಂದು ಗ್ರಾಬವಿ ನಂಬರ್ನ ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ 28 ಟೈಮ್ ಅಂದರೆ 28 ಸಲ ಒಂದು ದಿನಕ್ಕೆ ತಗೊಂಡ್ರು 11 ದಿನ ನೀವು ಬರಿಬೇಕಾಗುತ್ತೆ ಅಥವಾ ಹೇಳ್ಕೊಬೇಕಾಗುತ್ತೆ. ಸೊ ಆ ಗ್ರಾಬವಿ ನಂಬರ್ ಏನು ಅಂತ ಲೇಟ್ ಮಾಡದೆ ಹೇಳೇ ಬಿಡೋಣ. ಇದು ಬಂದ್ಬಿಟ್ಟು ನಿಮಗೆ 7646574 ಅಂತ 7646574 ಈ ಗ್ರಾಬವಿ ನಂಬರ್ನ ಇಂಡಿವಿಜುವಲ್ ಆಗಿ ಹೇಳ್ಕೊಂಡು ಬಿಡಿಬಿಡಿಯಾಗಿ ಬರಿಬೇಕು. ಜಾಯಿನ್ ಮಾಡಿ ನೀವು ಹೇಳ್ಕೋಬಾರ್ದು, ಓಕೆನಾ? ಇದನ್ನ ನೀವು ಮಾಡಿ ನೋಡಿದ್ರೆ ಏನಂದ್ರೆ ಈ ಒಂದು ಎಸ್ಪೆಷಲಿ ಈ ಗ್ರಾಬವಿ ನಂಬರ್ ನಿಮಗೆ ವಿನ್ ಮನಿ ಅಂದ್ರೆ ನೀವು ಯಾವ್ದ್ರಲ್ಲಾದ್ರೂ ಹಣ ಗೆಲ್ಲಬೇಕು ಅಂತ ಬಯಸ್ತಾ ಇದ್ರೆ ಚಿಕ್ಕ ಟಾಸ್ಕ್ಗಳಿರ್ತದೆ, ಅದೂ ಸಹ ಕೆಲವರಿಗೆ ಅದು ತಲೆನೋವಾಗಿರುತ್ತೆ. ಸೊ ಅದರಲ್ಲಿ ಸಹ ಹಣ ಗಳಿಸ್ಬೇಕು ಅಂತ ಬಯಸ್ತಾ ಇರೋಕೆ ಟಾಸ್ಕ್ ಅಥವಾ ನೀವು ಬೆಟ್ಟಿಂಗು ಚಿಕ್ಕದಾಗಿ ಟಾಸ್ಕ್ಗಳು ಹಾಕೊಂಡಿರ್ತಾರೆ ಫ್ರೆಂಡ್ ಸರ್ಕಲಲ್ಲಿ, ಮನೆಯಲ್ಲಿ. ಆದರೆ ನಾವೇ ವಿನ್ ಆಗಬೇಕು ಅನ್ನೋ ಛಲ ಇರ್ತದೆ. ಅಂಥವರು ಇದನ್ನ ಯೂಸ್ ಮಾಡೋದ್ರಿಂದ ರಿಸಲ್ಟ್ ಖಂಡಿತ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.